ಅಖಂಡ ಸಾಮ್ರಾಜ್ಯವೋ ಮಂತ್ರಿ ಸೈನಿಕರೇ ಪ್ರಚಂಡ ಪರಾಕ್ರಮೇ ಈ ಅಖಂಡ ಸಾಮ್ರಾಜ್ಯವೋ ಭುಜಬಲ ಶೌರ್ಯದ ಮೆರೆಯುವ ನನಗೆ ಅದು ಸೈನಿಕರೇ ಭುಜಬಲ ಶೌರ್ಯದ ಮೆರೆಯುವ ನನಗೆ ಸಂಬೋಧನ ಸಚಿವನ ಭೇಟ್ ಭುಜಬಲ ಶೌರ್ಯದ ಮೆರೆಯುವ ಸಂಬೋಧನ ಸಚಿವನ ಭೇಟ್ ಅದು ಸೈನಿಕರೇ ಹಿಡಿದು ಬಿಡಿದು ಕಲ ವೈರಿಕರನ್ನ ಹಿಡಿದು ಬಿಡಿದು ಕಲ ವೈರಿಕರನ್ನ ಸಂಬಂಧವೇ ಸಚಿವನ ಭೇಟ್ ಭುಜಬಲ ಶೌರ್ಯದ ಮೆರೆಯುವ ಸಂಬಂಧವೇ ಸಚಿವನ ಭೇಟ್ ರಾಮನ ದಯದಲ್ಲಿ ಮೆರೆವೆ ಹನುಮ ರಾಮನ ದಯದಲ್ಲಿ ಮೆರೆವೆ ಪರಿಪರಿವಿಧದಲ್ಲಿ ರಾಜ್ಯವನಾಳ್ವೆ ಪರಿಪರಿವಿಧದಲ್ಲಿ ರಾಜ್ಯವನಾಳ್ವೆ ಸಂಬಂಧನಾಳ್ವೆ ಸಚಿವನ ಭೇಟ್ ಮಂತ್ರಿ ಸೈನಿಕರೇ ಭುಜಬಲ ಶೌರ್ಯದ ಮೆರೆಯುವ ಸಂಬಂಧವೇ ಸಚಿವನ ಭೇಟ್ ಮಂತ್ರಿ ಸೈನಿಕರೇ ಮಹಾಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರೆ ಅದು ಅಲ್ಲದೆ ನಮ್ಮ ದೇವರಾದ ಲಕ್ಷ್ಮೀನಾರಾಯಣನನ್ನು ಸದಾಕಾಲ ಪೂಜಿಸುತ್ತಿರುವರೆ ಆ ವಿಚಾರವನ್ನು ತಿಳಿಸುವಂತರಾಗಿ ನಿನ್ನಂತ ಮಂತ್ರಿಯು ನನ್ನ ರಾಜ್ಯದಲ್ಲಿರಬೇಕಾದರೆ ನನಗೆ ನನ್ನ ರಾಜ್ಯಕ್ಕೆ ಒಂದು ಕೊರತೆ ಎಂದರೆ ಏನು? ನೀವಿನ್ನೂ ನಿಮ್ಮ ಪೀಠವನ್ನು ಅಲಂಕರಿಸಬಹುದು. ಸೇನಾ ನಾಯಕ ಹೇಳು ಸೈನ್ಯನಾಥ ವಿಫಲವ ಹೇಳು ಸೈನ್ಯನಾಥ ವಿಫಲವ ಹೇಳು ಸೈನ್ಯನಾಥ ಸೇನಾ ನಾಯಕ ಹೇಳು ಸೈನ್ಯನಾಥ ವಿಫಲವ ಹೇಳು ಸೈನ್ಯನಾಥ ವಿಫಲವ ಹೇಳು ಸೈನ್ಯನಾಥ ಮುಟ್ಟಿ ಸೈನ್ಯವ ಮುಟ್ಟಿ ಸೈನ್ಯವ
ವಿಫಲವ ಬೇರು ಸೈನ್ಯನಾಥ ವಿಫಲವ ಬೇರು ಸೈನ್ಯನಾಥ ಜನನಾಯಕ ಧರಣಿ ಪಾಲಕ ರುಚಗೊಳ್ಳುತ್ತೆ ಧರಣಿ ಪಾಲಕ ರುಚಗೊಳ್ಳುತ್ತೆ ಭರತ ಮಾತರು ಭಜ ತಯಾರಿಯ ಭರತ ಮಾತರು ಭಜ ತಯಾರಿಯ ಬೇರು ಸೈನ್ಯನಾಥ ವಿಫಲವ ಬೇರು ಸೈನ್ಯನಾಥ ವಿಫಲವ ಬೇರು ಸೈನ್ಯನಾಥ ಸೇನಾನಾಯಕ ನಮ್ಮ ರಾಜ್ಯದ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದು ಅಲ್ಲದೆ ಪರರ ರಾಜ್ಯದ ಸೈನ್ಯವು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಿದ್ದಕ್ಕೆ ಬಂದರೆ ಅವರನ್ನು ಯಾವ ರೀತಿ ಪಲಾಯನಗೊಳಿಸಲು ನೀನು ಸಿದ್ಧವಾಗಿರುವೆ ಎಂದು ತಿಳಿಸುವಂತನಾರು ಸೇನಾನಾಯಕ. ಅಪ್ಪಣೆ ಮಹಾಪ್ರಭು. ಅದು ಯಾವ ರೀತಿ ಹೆದರಿಕೊಂಡು ದಿಕ್ಕೆತ್ತಿ ಓಡುತ್ತಿರುವುದು, ಅದೇ ರೀತಿ ಪರರಾಜರ ಸೈನ್ಯವು ಹೆದರಿ ಬೆದರಿ ದಿಕ್ಕೆತ್ತಿ ಓಡುತ್ತಿರುವುದು. ಅದು ಅಲ್ಲದೆ ಪರರಾಜರುಗಳಿಂದ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸಿರುವಂತೆ ಮಾಡಿರುವರು. ಮುಂದೇನಪ್ಪಣೆ? ಬಲೆ ಸೈನ್ಯರಾದ ನೀನು ಮತ್ತು ನಿನ್ನ ನಮ್ಮ ಸೈನ್ಯದ ವಿಚಾರವನ್ನು ತಿಳಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿರುವುದು. ನೀನಿನ್ನು ನಿನ್ನ ಪೀಠದಲ್ಲಿ ಅರ್ಪಿಸಬಹುದು. ಕನಕನ ಸಾಮ್ರಾಜ್ಯವನ್ನು ಬರಲಿನ ಕನಕನ ಸಾಮ್ರಾಜ್ಯವನ್ನು ಬರ
ಅನ್ನಯ ಪರಾಕ್ರಮ ಗಾತ್ರ. ಅದು ಕೇಳಬೇಕು. ವೀರನಾಗಿ ಅನ್ನಯ ಪರಾಕ್ರಮ ಗಾತ್ರ. ವೀರನಾಗಿ ಅನ್ನಯ ಪರಾಕ್ರಮ ಗಾತ್ರ. ಜನಪದ ರಾಜ್ಯವನ್ನು ಪರದಿನ ನಾಳ್ವೆ, ಪರದಿನ ನಾಳ್ವೆ, ಪರದಿನ ನಾಳ್ವೆ. ನಿಪುಣನಾದ ಮಂತ್ರಿಯು ವೀರ ಶೂರರ ಮಂತ್ರಿ. ನಿಪುಣನಾದ ಮಂತ್ರಿಯು ವೀರ ಶೂರರ ಮಂತ್ರಿ. ಈ ವೀರ್ವ ಇರುವ ತನಕ, ಈ ವೀರ್ವ ಇರುವ ತನಕ ಪರದಿಸು ಕಲಿಬಾಳ್ವೆ, ಪರದಿಸು ಕಲಿಬಾಳ್ವೆ, ಪರದಿಸು ಕಲಿಬಾಳ್ವೆ. ತನ ಕನಸ ರಾಜ್ಯವನ್ನು ಪರದಿಸು ಕಲಿಬಾಳ್ವೆ, ಪರದಿಸು ಕಲಿಬಾಳ್ವೆ, ಪರದಿಸು ಕಲಿಬಾಳ್ವೆ. ಸೇನಾನಾಯಕರೇ, ಮಂತ್ರಿ ಸೇನಾ ನಾಯಕರೇ, ನಿಮ್ಮಂತ ಮಂತ್ರಿ ಸೇನಾ ನಾಯಕರನ್ನು ಪಡೆದ ನಾನೇ ಧನ್ಯ. ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸಬಹುದು. ಮಹಾಮಂತ್ರಿ, ಮಹಾಪ್ರಭು, ಇದೊಂದು ಘನಚಿಂತೆ ಆಗಿರುವುದಲ್ಲ ನನಗೆ. ಅದೇನು ನಿಮ್ಮ ಘನಚಿಂತೆ ಮಹಾಪ್ರಭು? ಆ ಕಳಿಂಗ ರಾಜನ ಸತ್ಯರಥನಾದ ಅವನು ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದರೆ ನಾವು ನಮ್ಮ ರಾಜ್ಯವನ್ನೇ ಬಿಟ್ಟು ಹೊರಬೇಕಾಗುವುದಲ್ಲ ಮಂತ್ರಿ. ಮಹಾಪ್ರಭು, ಆ ಕಳಿಂಗ ದೇಶದ ಅರಸನಾದಂತ ರಾಜ ಸತ್ಯವ್ರತನು ಅರ್ಧರಾತ್ರಿಯ ಸಮಯದಲ್ಲೇ ತನ್ನ ಪತ್ನಿಯೊಡನೆ ಎಲ್ಲ ಹೊರಟು ಹೋಗಿರುವಂತೆ ಈ ವಿಚಾರವನ್ನು ನಮ್ಮ ಅರಮನೆಯ ಗುಪ್ತಚರವು ತಿಳಿಸಿದರು. ಮುಂದೇನಪ್ಪಣೆ? ಬೇಷ್ ಮಂತ್ರಿ, ಎಂತ ವಿಚಾರವನ್ನೇ ತಿಳಿಸಿದೆ. ಒಳ್ಳೆ ವಿಚಾರವನ್ನೇ ತಿಳಿಸಿದೆ. ನಾವೀಗಲೇ ಆ ಕಳಿಂಗ ರಾಜ್ಯಕ್ಕೆ ಹೋಗಿ ಆತನ ಮಂತ್ರಿಯನ್ನು ಸೆರೆ ಹಿಡಿದು ಆ ರಾಜ್ಯವನ್ನು ವಶಪಡಿಸಿಕೊಳ್ಳೋಣ. ನಡೆಯಿರಿ ಹೋಗೋಣ, ಅಪ್ಪಣೆ ಮಹಾಪ್ರಭು. ನಡೆಯಿರಿ ಯುದ್ಧಕ್ಕೆ ಹೋಗೋಣ. ಸೇನಾ ನಾಯಕರೇ, ಭೂಮಿಯ ಸಮಾನ ಹಿರಿಯರು. ಸೇನಾ ನಾಯಕರೇ, ಭೂಮಿಯ ಸಮಾನ ಹಿರಿಯರು. ಬಾಪು ಬಾಪು ಬಲು ಬೀರದೆ, ಬಾಪು ಬಾಪು ಬಲು ದೂರದೆ. ಬಲಿದ ಭೂಮಿಯ ಸಮಾನ ಹಿರಿಯರು. ಬಲಿದ ಭೂಮಿಯ ಸಮಾನ ಹಿರಿಯರು. ಬಾಪು ಬಾಪು ಬಲು ಬೀರದೆ, ಬಾಪು ಬಾಪು ಬಲು ದೂರದೆ. ಮಂದಿ ಸೇನಾ ನಾಯಕರೇ, ಪರಮ ದ್ರೋಹಿಗಳು ಹಿಡಿಗೆ ಸಿಕ್ಕಿದರೆ, ಪರಮ ದ್ರೋಹಿಗಳು ಹಿಡಿಗೆ ಸಿಕ್ಕಿದರೆ ಹರಿಯ ಗಟ್ಟಿ ಪುಡಿ ಪುಡಿ ಮುಟ್ಟೆ, ಹರಿಯ ಗಟ್ಟಿ ಪುಡಿ ಪುಡಿ ಮುಟ್ಟಿ ಮುಂದ ಮುಂದ ಚಂದಾರಿ ಬಿಡುವನು, ಮುಂದ ಮುಂದ ಚಂದಾರಿ ಬಿಡುವನು, ಮುಂದ ಮುಂದ ಚಂದಾರಿ ಬಿಡುವನು. ಹೊರಡ ಭೂಮಿಯ ಸಮಾನ ಹಿರಿಯರು. ಹೊರಡ ಭೂಮಿಯ ಸಮಾನ ಹಿರಿಯರು. ಬಾಪು ಬಾಪು ಬಲು ತೀರದೆ, ಬಾಪು ಬಾಪು ಬಲು ದೂರದೆ. ಮಂತ್ರಿ ಸೇನಾ ನಾಯಕರೇ, ನಡೆಯಿರಿ ಯುದ್ಧಕ್ಕೆ ಹೋಗೋಣ. ನಡೆಯಿರಿ. ಹೋದರೋ
ರಾಜ ರಾಣಿಯರು ಅರ್ಧರಾತ್ರಿಯ ಸಮಯದಲ್ಲಿ ನಮಗೂ ತಿಳಿಸದೆ ಪ್ರಜೆಗಳಿಗೂ ತಿಳಿಸದೆ ಎಲ್ಲಿಗೂ ಹೊರಟು ಹೋಗಿರುವರಲ್ಲ. ಇರಲಿ, ಅವರನ್ನು ಹುಡುಕಿಸುವ ಪ್ರಯತ್ನವನ್ನು ಮಾಡೋಣ. ಯಾರಲ್ಲಿ? ನಮ್ಮ ಅರಮನೆಯಲ್ಲಿರುವ ಗುಪ್ತಾಚಾರನನ್ನು ಬರಮಾಡಿ ಎಂಗಿರಲಪ್ಪನ ಎಂಗಿರಲು ಎಂಗಿರಲವನ ಎಂಗಿರಲು ಎಂಗಿರಲಪ್ಪನ ಎಂಗಿರಲು ಎಂಗಿರಲವನ ಎಂಗಿರಲು ಎರಡನಗಾಗಿ ದಸರಲ ರೋಡೆ ಎರಡನಗಾಗಿ ದಸರಲ ರೋಡೆ ಅಕ್ಕಿನ ನೋಡಿ ಊರೆಲ್ಲ ಮೋಡಿ ಅಕ್ಕಿನ ನೋಡಿ ಊರೆಲ್ಲ ಮೋಡಿ ಎಂಗಿರಲಪ್ಪನ ಎಂಗಿರಲು ಎಂಗಿರಲವನ ಎಂಗಿರಲು ಅವಿಕೈ ಬಣ್ಣವುರನ್ನ ನೋಡಣ್ಣ ಅವಿಕೈ ಬಣ್ಣವುರನ್ನ ನೋಡಣ್ಣ ಬೆಂಗಳೂರಿನ ಗಿರಿಗೋಡಣ್ಣ ಬೆಂಗಳೂರಿನ ಗಿರಿಗೋಡ ಎಂಗಿರಲಪ್ಪನ ಎಂಗಿರಲು ಎಂಗಿರಲವನ ಎಂಗಿರಲು ಎಂಗಿರಲಪ್ಪನ ಎಂಗಿರಲು ಎಂಗಿರಲವನ ಎಂಗಿರಲು ಅಯ್ಯ ಗುಪ್ತಾಚಾರನೇ, ನಿನಗೆ ಮಂಗಳವಾಗಲಿ. ಮೇಲೇಳು. ಬುದ್ಧಿ ನಾನು ಕರೆಸಿದ ಕಾರಣ ಹೇಳು ಬುದ್ಧಿ. ಅಯ್ಯ ಗುಪ್ತಾಚಾರನೇ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ರಾಜ ರಾಣಿಯರು ಅರ್ಧರಾತ್ರಿಯ ಸಮಯದಲ್ಲಿ ನಮಗೂ ತಿಳಿಸದೆ ಪ್ರಜೆಗಳಿಗೂ ತಿಳಿಸದೆ ಎಲ್ಲಿಗೋ ಹೊರಟು ಹೋಗಿರುವರು. ಆದ್ದರಿಂದ ನೀನು ಅವರು ಗಿರಿ ಪರ್ವತ ತಬಾಕುಗಳ ಮಧ್ಯದಲ್ಲಿದ್ದರೂ ಅವರನ್ನು ಹುಡುಕಿ ಕರೆದುಕೊಂಡು ಬರುವಂತಾಗು. ಆಗಲಿ ಬುದ್ಧಿ, ಎಲ್ಲಿದ್ರು ಬಿಡಲ್ಲ ಬುದ್ಧಿ, ಹುಡುಕಿ ಕರ್ಕೊಂಡ್ ಬರ್ತೀನಿ ಬುದ್ಧಿ. ಎಂದು ಪೋರೆಯ ಲಯ್ಯನಾದು ಅರಸನಿಲ್ಲದ ರಾಜ್ಯವ. ಎಂದು ಪೋರೆಯ ಲಯ್ಯನಾದು ಅರಸನಿಲ್ಲದ ರಾಜ್ಯವ. ಅರಸನಿಲ್ಲದ ರಾಜ್ಯವನ್ನು ಅರಸನಿಲ್ಲದ ರಾಜ್ಯವನ್ನು ಅರಸನಿಲ್ಲದ ರಾಜ್ಯವನ್ನು ಎಂದು ಅರಸನಿಲ್ಲದ ರಾಜ್ಯವನ್ನು ಎಂದು ಪೊರೆಯಾಗಿ ಎಂದು ಪೊರೆಯ ಲಯ್ಯನಾದು ಅರಸನಿಲ್ಲದ ರಾಜ್ಯವ. ಆ ಪರಮಾತ್ಮ, ಪುರದ ಜನರೇ ಬೇಡಿ ನಮಗೆ ಪುರದ ಜನರೇ ಬೇಡಿ ನಮಗೆ ಪುರದ ಜನರೇ ಬೇಡಿ ನಮಗೆ ಪುರದ ವಾರ್ತೆಗಳ ಎಂದು ಪೋರೆಯ ಲಯ್ಯನಾದು ಅರಸನಿಲ್ಲದ ರಾಜ್ಯವ. ದೇವಾ ದೇವಾ ಹಾ ಪರಮಾತ್ಮ, ಅರಸನಿಲ್ಲದ ಆಳ್ವಿಕೆಯನ್ನು ಎಷ್ಟು ಕಾಲ ಆಳಿದರೂ ತಾನೇ ಪ್ರಯೋಜನವೇನು? ಇರಲಿ, ನಮ್ಮ
ನಮ್ಮ ರಾಜ ರಾಣಿಯರ ಕರ್ಣ ಕಟಾಕ್ಷವೂ ನನ್ನ ಮೇಲಿದ್ದರೆ ನಮ್ಮ ರಾಜ್ಯವನ್ನು ಹಾಗೂ ಪ್ರಜೆಗಳ ಕಷ್ಟ ಸುಖಗಳನ್ನು ನಾನೇ ನೋಡಿಕೊಳ್ಳುವೆನು. ಹೋದ ಗುಪ್ತಾಚಾರನು ಬಾರದೇ ಇಲ್ಲವಲ್ಲ? ಓಹೋ, ಇತ್ತಲೇ ಬರುವಂತಿದೆ. ಅಯ್ಯ ಗುಪ್ತಾಚಾರನೇ, ನಿನಗೆ ಮಂಗಳವಾಗಲಿ. ಮೇಲೇರು. ಹೋದ ಕಾರ್ಯ ಸಫಲವಾಯಿತೆ? ನಮ್ಮ ರಾಜ ರಾಣಿಯರನ್ನು ಕರೆದುಕೊಂಡು ಬಂದೆಯಾ? ಅದನ್ನು ತಿಳಿಸುವ ನಾವು. ಬುದ್ಧಿ ಹಿಂಗಾಸಿ ಹೋಗ್ತಾ ಇದ್ದ ಬುದ್ಧಿ. ಹಳ್ಳ ದಾಟೆ, ಗುಡ್ಡ ದಾಟೆ ಹೋಗ್ತಾ ಇದ್ದ ಬುದ್ಧಿ. ದುಷ್ಟ ತಿಮ್ಮರಾಜ ಅವನ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಮೇಗೆ ಯುದ್ಧ ಬರ್ತದೆ ಬುದ್ಧಿ. ಯುದ್ಧ ಮಾಡಕ್ಕೆ. ಏನು? ಆ ದುಷ್ಟ ತಿಮ್ಮರಾಜನು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನೇ? ಸರಿ ಹೋಯಿತು. ರಾಜನಿಲ್ಲದ ಸಮಯವನ್ನು ನೋಡಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನು. ಇರಲಿ, ಅವನನ್ನು ಸೋಲಿಸಿ ಈ ಕಳಿಂಗ ರಾಜ್ಯವನ್ನು ರಕ್ಷಿಸಿಕೊಳ್ಳದಿದ್ದರೆ ನಾನು ಸತ್ಯವ್ರತ ರಾಜನ ಮಂತ್ರಿಯೇ ಅಲ್ಲ. ಅಯ್ಯ ಗುಪ್ತಾಚಾರನೇ, ನಮ್ಮ ಸೇನಾ ನಾಯಕನಿಗೆ ಈಗಲೇ ಸಕಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಬರುವಂತೆ ತಿಳಿಸು. ನಡೆಯಿರಿ, ಯುದ್ಧಕ್ಕೆ ಹೋಗೋಣ. ಆಗಿದೆ. ಎಲ್ಲಿ ಹೋಗುತ್ತಿರುವೆ? ನಿಲ್ಲುವಂತನಾಗು. ಮದಾಂಧ, ರಾಜನಿಲ್ಲದ ಸಮಯವನ್ನು ನೋಡಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ಇದು ನಿನಗೆ ಯಾವ ಧರ್ಮ? ಮೊದಲು ಯುದ್ಧವನ್ನು ಮಾಡೋಣ. ಮೊದಲು ಯುದ್ಧಕ್ಕೆ ಸಿದ್ಧನಾಗು. ಹಾಗಾದರೆ ಯುದ್ಧ ಮಾಡಲೇಬೇಕೆ? ಹೌದು, ಮಾಡಲೇಬೇಕು. ಹಾಗಾದರೆ ಯಾವ ಆಯುಧವನ್ನು ಹಿಡಿದು ಯುದ್ಧ ಮಾಡುವೆ? ಕತ್ತಿಯಿಂದಲೋ, ಗದೆಯಿಂದಲೋ, ಅಥವಾ ಈ ನಮ್ಮ ಬಲವಾದ ಮುಷ್ಟಿಯಿಂದಲೋ? ಮದಾಂಧ, ಮೊದಲು ಮುಷ್ಟಿ ಯುದ್ಧವನ್ನೇ ಮಾಡೋಣ. ಅನಂತರ ನಮ್ಮ ಆಯುಧಗಳನ್ನು ಹಿಡಿದು ಯುದ್ಧವನ್ನು ಮಾಡೋಣ. ಹಾಗೆ ಆಗಲಿ ಮದಾಂಧ, ಸಿದ್ಧನಾಗು. ಸಿದ್ಧನಾಗು. ಐದು ನಿಮ್ಮ ಶಿರಗಳ ಹರ್ಷವೈಸುವೆ, ಹರ್ಷವೈಸುವೆ, ಹರ್ಷವೈಸುವೆ. ಇಲ್ಲದಿಲ್ಲದೆ ಜನರಿಗೆ ಹೋಗುವೆ, ಇಲ್ಲದಿಲ್ಲದೆ ಜನರಿಗೆ ಹೋಗುವೆ. ಹರ್ಷದಿಂದ ನಿನ್ನ ಚಿರವ ಹರಿದು ಬೀಳುವೆ, ಹರಿದು ಬೀಳುವೆ. ಹರ್ಷದಿಂದ ನಿನ್ನ ಚಿರವ ಹರಿದು ಬೀಳುವೆ, ಹಚ್ಚಿಕೊಳ್ಳುವೆ, ಹಚ್ಚಿಕೊಳ್ಳುವೆ. ಗಂಧ ನೋಡಿದೆಯಾ ಈ ನನ್ನ ಪೌರುಷವನ್ನು? ಮದಾಂಧ, ಮುಷ್ಟಿ ಯುದ್ಧದಲ್ಲಿ ಗೆದ್ದೆ ಎಂದು ಜಂಬ ಕೊಚ್ಚಿಕೊಳ್ಳಬೇಡ. ತೆಗೆದುಕೋ ನಮ್ಮ ಆಯುಧಗಳನ್ನು. ಹಾಗೆ ಆಗಲಿ ಮದಾಂಧ, ಸಿದ್ಧನಾಗು. ಸಿದ್ಧನಾಗು. ಏತಕ್ಕಿಂತ ಪಾಪಕ್ಕೆ ಮಾತನಾಡಿರಿ, ಏತಕ್ಕಿಂತ ಪಾಪಕ್ಕೆ ಮಾತನಾಡಿರಿ. ಈಗ ಹೀನರಂತ ಕಂಡು ಕಾಲ ಕಳೆವಿರಿ, ಕಾಲ ಕಳೆವಿರಿ, ಕಾಲ ಕಳೆವಿರಿ. ಸೀತಾವತರಿಂದ ತಾನು ಹೇಳಿ ಬರುತ್ತದೆ, ಸೀತಾವತರಿಂದ ತಾನು ಹೇಳಿ ಬರುತ್ತದೆ. ಪುರಾತನಿಂದ ನಿನ್ನ ಶಿರವ ಹಚ್ಚಿಕೊಳ್ಳುವೆ, ಹಚ್ಚಿಕೊಳ್ಳುವೆ, ಹಚ್ಚಿಕೊಳ್ಳುವೆ. ಮದಾಂಧ, ಓ ಪರಮಾತ್ಮ! ಮಹಾಮಂತ್ರಿ ಮಹಾಪ್ರಭು, ಈತನನ್ನು ಸೆರೆಡಿದ್ದಾಯ್ತು. ಈತನನ್ನು ಮುಳ್ಳಿನ ಪಂಜರದಿಂದ ಬಂಧಿಸಿ ಈತನಿಗೆ ಕಾಲಕ್ಕೆ ಅನ್ನ ನೀರನ್ನು ಕೊಡುವಂತನಾಗು. ಅದು ಅಲ್ಲದೆ ಈ ರಾಜ್ಯವನ್ನು ನೀನೇ ನೋಡಿಕೊಂಡು ಇರುವಂತನಾಗು. ನಾನಿನ್ನು ನನ್ನ ರಾಜ್ಯಕ್ಕೆ ಹೋಗಿ ಸಿಂಹಾಸನವನ್ನು ಏರುತ್ತೇನೆ. ಸುರಸುರ ಸಿಂಹಾಸನವನ್ನು ಪಡೆದು ನಾನು ಏರುತ್ತೇನೆ. ಸುರಸುರ ಸಿಂಹಾಸನವನ್ನು ಪಡೆದು ನಾನು ಏರುತ್ತೇನೆ. ಪಡೆದು ನಾನು ಏರುತ್ತೇನೆ, ಪಡೆದು ನಾನು ಏರುತ್ತೇನೆ.
ರಾಜ್ಯವನ್ನು ತೋರಿಸಿದೆ ಪುರಪ್ರಜೆಗಳನ್ನು ಮರೆತಿದೆ ರಾಜ್ಯವನ್ನು ತೋರಿಸಿದೆ ಪುರಪ್ರಜೆಗಳನ್ನು ಮರೆತಿದೆ ವಂದೇ ಮಾರ್ಬಲ ಹೇಗೆ ಬಾಳಲಿ ವಂದೇ ಮಾರ್ಬಲ ನಾ ಹೇಗೆ ಮರೆಯಲಿ ನಾ ಹೇಗೆ ಎಂದು ತಿಳಿಸಲಿ ನಾ ಹೇಗೆ ಎಂದು ತಿಳಿಸಲಿ ನಾ ಹೇಗೆ ಬಾಳಲಿ ಪಾಪಿಯಾದೆ ನಾ ಕಡು ಪಾಪಿಯಾದೆ ನಾ ಈ ಜನನಿ ಜನಕರ ನಾ ಹೇಗೆ ಮರೆಯಲಿ ಈ ಜನನಿ ಜನಕರ ನಾ ಹೇಗೆ ಮರೆಯಲಿ ಅಡವಿ ಮಾರ್ಗದೋ ನಿಮ್ಮನ್ಯಾರು ಕಾಯ್ವರೋ ಅಡವಿ ಮಾರ್ಗದೋ ನಿಮ್ಮನ್ಯಾರು ಕಾಯ್ವರೋ ಆಸನಿದೇವ ಸ್ವಾಮಿಯೋ ನಿಮ್ಮನ್ನು ಕಾಯ್ವರೋ ಆಸನಿದೇವ ಸ್ವಾಮಿಯೋ ನಿಮ್ಮನ್ನು ಕಾಯ್ವರೋ ನಾ ಹೇಗೆ ಎಂದು ತಿಳಿಸಲಿ ನಾ ಹೇಗೆ ಎಂದು ತಿಳಿಸಲಿ ನಾ ಹೇಗೆ ಬಾಳಲಿ ಪಾಪಿಯಾದೆ ನಾ ಕಡು ಪಾಪಿಯಾದೆ ನಾ ಈ ಜನನಿ ಜನಕರ ನಾ ಹೇಗೆ ಮರೆಯಲಿ ಈ ಜನನಿ ಜನಕರ ನಾ ಹೇಗೆ ಮರೆಯಲಿ ಆ ಪರಮಾತ್ಮ ಭೂತ
ತಾಯಿ ಎಲ್ಲೇನವರಿ ಬೇಗ ಬನ್ನಿ ಅಮ್ಮ. ಅಣ್ಣಯ್ಯ ನೀವಾದರೂ ಬೇಗ ಬನ್ನಿ ಅಣ್ಣ. ಏಕೆ ತಾಯಿ ಅಮ್ಮ. ಒಂದೇ ಸಮನೆ ನನ್ನ ಕರಿತಿರುವೆಯಲ್ಲ, ಏನಾಯಿತು? ನಾವು ಬಹಳ ದಿವಸಗಳಿಂದ ತಮ್ಮ ಮನೆಯಲ್ಲಿ ತಿಂದ ಅನ್ನವೆಲ್ಲವೂ ನಮಗೆ ಋಣವಾಗಿರುವುದು, ತಾವು ತೊಡಿಸಿದ ಬಟ್ಟೆಗಳೆಲ್ಲವೂ ಸಹ ಋಣವಾಗಿರುವುದು. ಆದ್ದರಿಂದ ಈ ನಮ್ಮ ತಾಯಿ ಮಗುವನ್ನು ಯಾರಿಗಾದರೂ ಮಾರಿ ನಿಮ್ಮ ಋಣವನ್ನು ಪರಿಹರಿಸಿಕೊಳ್ಳಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ತಾಯಿ. ಹಾಗೆ ಆಗಲಿ. ಏನಂದ್ರೆ ನಾನು ಈ ಮಾತನ್ನ ಕೇಳಿದ್ರೆ ನಮ್ಮ ಮನೆಯವ್ನು ಸುಮ್ಮನೆ ಬಿಟ್ಟಾನೇನವ? ಅಣ್ಣನನ್ನೇ ಕರೆಸಿ ಆತನು ಏನಂದ್ರೆ ಬನ್ರಿ ನೋಡಿ, ನಾ ಆಗ್ತಾರ ಅಣ್ಣ ಎಲ್ಲ ಋಣ ಅಂತೆ. ಅದಕ್ಕೆ ಅಯ್ಯಮ್ಮ ಮಗನ್ ಕರ್ಕೊಂಡು ಎಲ್ಲ ಹೋಯ್ತಾಳಂತೆ, ಅವ್ರಿಗಿಬ್ಬರಿಗೂ ಮಾರ್ಬೇಕಂತೆ. ಏನು ನಾನು ಮೊದಲೇ ಹೇಳಿದ್ವಿ, ಏನಂತ? ಇಬ್ಬರು ಹೆಂಗಸರಿದ್ದರೆ ಕಾರಣದ ಗಂಡನಿಗೆ ಅಲ್ಲದ ಸಲ್ಲದ ಪದ್ಧತಿ ಏಣಿ ಮಾಡಿರು. ನನ್ನ ತಂಗಿಗೆ ಏನ ಮಾಡಿದ್ದಾದರೆ ನೀನು ಅಯ್ಯೋ, ನಿನ್ನನ್ನು ಏನು ಮಾಡಿಲ್ಲ ಕಣಯ್ಯ, ಕೇಳ್ಬೇಕಂತೆ. ಅಮ್ಮ ಅಣ್ಣ ಯಾಕಮ್ಮ ಈ ರೀತಿ ಮಾತನಾಡುತ್ತೇವೆ? ಅಣ್ಣ, ಇದು ನಿಮ್ಮ ಅಪರಾಧವಲ್ಲ. ನಮ್ಮ ದುರಾದೃಷ್ಟವು ಹೀಗಿರುವಲ್ಲಿ ಯಾರು ತಾನೇ ಏನು ಮಾಡೋರಣ್ಣ. ಆದ್ದರಿಂದ ತಾವು ಇಟ್ಟ ಅನ್ನವೆಲ್ಲವೂ ಸಹ ನನಗೆ ಋಣವಾಗಿ ತೋರುವುದು, ತಾವು ತೊಡಿಸಿದ ಬಟ್ಟೆಗಳೆಲ್ಲವೂ ಸಹ ನನಗೆ ಋಣವಾಗಿ ತೋರುತ್ತಿರುವುದು. ಆದ್ದರಿಂದ ನಾನು ಎಂದಾದರೂ ಒಂದು ದಿವಸ ನನ್ನ ಗಂಡನನ್ನು ನಾನು ಹುಡುಕಲೇಬೇಕು. ಅದಕ್ಕೋಸ್ಕರ ನಿಮ್ಮ ಋಣವನ್ನು ಪರಿಹರಿಸಿಕೊಳ್ಳಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಅಣ್ಣ. ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಂದು ಈ ರೀತಿ ಮಾತನಾಡುತ್ತಿರಲ್ಲಮ್ಮ. ಯಾಕಮ್ಮ ನಾನು ಮಾಡಿದ್ದೆ ಅಪರಾಧವೇನಿದೆ? ಇಲ್ಲ ಅಣ್ಣ, ಇದು ನಿಮ್ಮ ಅಪರಾಧವಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಋಣವ ತೀರುವ ತನಕ ನಾನು ಅನ್ನವನ್ನು ಸಹ ಊಟ ಮಾಡುವುದಿಲ್ಲ. ಕುಮಾರ, ನಿಮ್ಮ ತಾಯಿಗೆ ನೀನಾದ್ರೂ ಹೇಳು. ನಮ್ಮ ತಾಯಿಯನ್ನು ಯಾರಿಗಾದರೂ ಮಾಡಿ ನಿಮ್ಮ ಅಣ್ಣದ ಋಣವನ್ನು ಪರಿಹಾರ ಮಾಡಿಕೊಳ್ಳಿ. ಈ ಕುಮಾರನು ಸಹ ಇದೇ ಮಾತನಾಡುತ್ತಿರೋರಲ್ಲ. ಇನ್ನೇನ್ ಮಾಡೋದು ಸ್ವಾಮಿ? ಇವರಿಗೆ ಕಳೆದುಕೊಂಡು ಹೋಗಿ ಪಜಾರನ್ನು ಕೊಡು. ನಾಳೆ ಯಾರಿಗಾದ್ರೂ ಮಾರಿ ಹಾಗೆ ಆಗಲಿ ಸ್ವಾಮಿ. ಅಣ್ಣಯ್ಯ, ನಾವುಗಳು ಹೋಗುವ ಮಾರ್ಗದಲ್ಲಿ ವಿಷ್ಣು ದೇವಸ್ಥಾನವೂ ಕಾಣಿಸ್ತಿರುವುದು. ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗೋಣ ಅಣ್ಣ. ಆಗುವುದು ತಂಗಿ.